ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ 3 ಪದಗಳನ್ನು ಹೇಳಿದರೆ ಗಣೇಶನೇ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ. ಗಣಪತಿಯನ್ನು ಪೂಜಿಸುವಾಗ ಈ 3 ಪದಗಳನ್ನು ಬಳಸಿದರೆ ಗಣೇಶನು ನಿಮಗೆ ಸುಖ, ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತಾನೆ ಹಾಗೂ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರವಾಗಿಸುತ್ತಾನೆ. ಈ 3 ಪದಗಳಿಂದ ಗಣೇಶನು ನಿಮ್ಮ ಪ್ರತಿಯೊಂದು ಆಸೆಗಳನ್ನು ಪೂರ್ತಿ ಮಾಡುತ್ತಾನೆ. ಗಣೇಶನು ನಿಮ್ಮ ಮನೆಯಲ್ಲಿ ನೆಲೆಸಲು ಯಾವ 3 ಪದಗಳನ್ನು ಬಳಸಬೇಕು, ಈ 3 ಪದ ಹೇಳಿ ಒಮ್ಮೆ ಪ್ರಯತ್ನಿಸಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ವಿಡಿಯೋಗಳೆಲ್ಲ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಜನರು ತಮ್ಮ ದಿನವನ್ನು ದೇವರ ಆರಾಧನೆ, ಆರತಿ ಅಥವಾ ದೇವರ ನಾಮಸ್ಮರಣೆಯೊಂದಿಗೆ ಪ್ರಾರಂಭಿಸುತ್ತಾರೆ. ದೇವರ ಸ್ಮರಣೆಯೊಂದಿಗೆ ದಿನವನ್ನು ಆರಂಭಿಸಿದರೆ ದಿನ ಪೂರ್ತಿ ಶುಭವಾಗಿರಬಹುದು ಎನ್ನುವ ನಂಬಿಕೆಯೂ ಇದೆ. ಆದರೆ ನಾವು ಯಾವುದೇ ಪೂಜೆಯನ್ನು ಮಾಡಿದರೂ ಮೊದಲು ಗಣಪತಿ ಆರಾಧನೆಯನ್ನು ಮಾಡುತ್ತೇವೆ. ಭಕ್ತರ ಪೂಜೆಗೆ ಶೀಘ್ರದಲ್ಲೇ ಮನಸೋಲುವ ದೇವರು ಮತ್ತು ದೇವತೆಯಲ್ಲಿ ಗಣೇಶನೇ ಮೊದಲಿಗನು. ಭಕ್ತರ ಪೂಜೆಯಿಂದ ಬಹುಬೇಗನೆ ಪ್ರಸನ್ನನಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಗಣೇಶ ಪಾತ್ರ ಪ್ರಮುಖವಾಗಿದೆ. ಈ ರೀತಿ ಅಡೆತಡೆಗಳನ್ನು ಹೋಗಲಾಡಿಸುವನು ಎಂದು ಕರೆಯಲ್ಪಡುವ ಭಗವಾನ್ ಗಣೇಶನಿಗೆ ರುದ್ರ ರೂಪವನ್ನು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶಿವಪುರಾಣದ ಪ್ರಕಾರ ಗಣೇಶನನ್ನು ಪೂಜಿಸುವಾಗ ಈ 3 ಪದಗಳನ್ನು ಹೇಳುವುದರಿಂದ ದೇವರು ಬೇಗನೆ ಪ್ರಸನ್ನನಾಗುತ್ತಾನೆ. ಅವನು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಗಣೇಶನನ್ನು ಪೂಜಿಸುವಾಗ ಯಾವ 3 ಪದಗಳನ್ನು ಹೇಳಬೇಕು ಎಂಬುದು ನಿಮಗೆ ತಿಳಿದುಕೊಳ್ಳೋಣ ಬನ್ನಿ. 1ನೇಯದು, ಗಣಪತಿ ಪೂಜೆ ಪ್ರಯೋಜನಗಳು. ಶಿವಪುರಾಣದಿಂದ ಗಣೇಶ ಪುರಾಣದವರೆಗೆ ಗಣೇಶನು ಸುಲಭವಾಗಿ ಸಂತೋಷ ಪಡುವ ದೇವರುಗಳಲ್ಲಿ ಒಬ್ಬನೆಂದು ಹೇಳಲಾಗಿದೆ. ಅವರ ಪೂಜೆಯಲ್ಲಿ ಕೆಲವು ವಿಷಯಗಳಿಗೆ ವಿಶೇಷ ಗಮನ ನೀಡಿದರೆ ದೇವರು ಎಲ್ಲ ಅಡೆತಡೆಗಳನ್ನು ನಿವಾರಿಸುವರೊಂದಿಗೆ ಭಕ್ತನ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಗಣಪತಿಯ ಆರಾಧನೆಯು ಭಕ್ತರಿಗೆ ಸಕಲ ಸನ್ಮಂಗಲವನ್ನುಂಟು ಮಾಡುತ್ತದೆ. ಅವರ ಜೀವನದಿಂದ ಪ್ರತಿಯೊಂದು ಸಂಕಷ್ಟಗಳನ್ನು ಗಣೇಶನು ದೂರಾಗಿಸುತ್ತಾನೆ. ಹಾಗಾಗಿ ಗಣಪತಿಯನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. 2ನೇಯದು, ಗಣೇಶನನ್ನು ಪೂಜಿಸಿದ ನಂತರ ಈ 3 ಪದಗಳನ್ನು ಹೇಳಬೇಕು. ಗಣಪತಿಯನ್ನು ಪೂಜಿಸುವ ಮೊದಲು ಮತ್ತು ಆರತಿಯನ್ನು ಮಾಡುವ ಮೊದಲು ಧೂಪವನ್ನು ಸುಡಲಾಗುತ್ತದೆ. ಈ ಧೂಪವನ್ನು ಹಸುವಿನ ಸಗಣಿಯನ್ನು ಮತ್ತು ಗುಗ್ಗಲುವನ್ನು ಸೇರಿಸಿ ಮಾಡಲಾಗಿರುತ್ತದೆ. ಇದನ್ನು ಸುಡುವಾಗ ಕಡ್ಡಾಯವಾಗಿ ಗಣೇಶನಿಗೆ ಪ್ರಿಯವಾದ ಈ 3 ಪದಗಳನ್ನು ಉಚ್ಚರಿಸಬೇಕು. ಆ 3 ಪದಗಳೆಂದರೆ ಧೂಮ್ರವರ್ಣ ವಿನಾಯಕ ಬೈಟೋ, ಇದನ್ನು ಪಠಿಸಬೇಕು. ಧೂಮ್ರವರ್ಣ ವಿನಾಯಕ ಬೈಟೋ ಇದನ್ನು ಪಠಿಸಬೇಕು. ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಈ ಪದವನ್ನು ಬಳಸುವ ಮೂಲಕ ಗಣಪತಿ ಪೂಜೆಯನ್ನು ಮಾಡುವುದರಿಂದ ಗಣೇಶನು ನಿಮ್ಮ ಮನೆಯಲ್ಲೇ ನೆಲೆಸುತ್ತಾನೆ. ಇದು ಮನೆಯಲ್ಲಿ ಸಂತೋಷ, ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ. 3ನೇಯದು, ಗಣೇಶನನ್ನು ಯಾಕೆ ಧೂಮ್ರವರ್ಣ ಎನ್ನುತ್ತಾರೆ? ಗಣೇಶನ ಪುರಾಣದ ಪ್ರಕಾರ ಗಣಪತಿಯನ್ನು ಪೂಜಿಸುವಾಗ ಒಬ್ಬರು ಧೂಮ್ರವರ್ಣ ವಿನಾಯಕ ಬೈಟೋ ಎಂದು ಪಠಿಸಬೇಕು. ಹೊಗೆಯ ಬಣ್ಣವು ಗಣೇಶನ ಒಂದು ರೂಪವಾಗಿದೆ. ಧೂಮ್ರವರ್ಣನನ್ನು ಗಣೇಶನ 8ನೇ ಅವತಾರವೆಂದು ಪರಿಗಣಿಸಲಾಗಿದೆ. ಈ ಅವತಾರದಲ್ಲಿ ಗಣೇಶನು ಅನಾಹತಾಸುರ ಎಂಬ ರಾಕ್ಷಸನ್ನು ನಾಶಪಡಿಸನು. ಅದಕ್ಕೆ ಧೂಮ್ರವರ್ಣ ವಿನಾಯಕ ಬೈಟೋ ಅಂತ ಪಠಿಸಬೇಕಾಗುತ್ತದೆ. ಅನೇಕರಿಗೆ ಗಣೇಶನನ್ನು ಒಲಿಸಿಕೊಳ್ಳುವ ಈ 3 ಪದಗಳ ಕುರಿತು ತಿಳಿದಿರಲಿಕ್ಕಿಲ್ಲ. ಒಂದು ವೇಳೆ ನಿಮಗೂ ಈ ಪದಗಳ ಪರಿಚಯವಿಲ್ಲವಿದ್ದರೆ ಹಿಂದೆ ಈ ಪದಗಳ ಬಳಕೆಯನ್ನು ಮಾಡಲಾರಂಭಿಸಿ. ಬಹುಶಃ ಇದರಿಂದ ನಿಮಗೆ ಪ್ರಯೋಜನ ದೊರೆಯಬಹುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋ. ಈ ವಿಡಿಯೋಗಳಲ್ಲಿರುವ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.